ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ ಎಲ್ಲರಿಗೂ. ನಾವು ಹಿಂದಿನ ವಿಡಿಯೋ ಒಳಗೆ ಏನು ಮಾಡಿದ್ವಿ ಅಂದ್ರೆ ಕೃಷ್ಣನು ಅರ್ಜುನನ ಸಾರಥಿಯಾದಂತಹ ರೀತಿ ಮತ್ತು ಇದು ಕುರುಕ್ಷೇತ್ರ ಒಳಗೆ ಯಾವ ರೀತಿ ರಂಗ ಸಿದ್ಧತೆಯಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬಂದಿದ್ವಿ. ಅದೇ ರೀತಿ ಇವತ್ತಿನ ಈ ವಿಡಿಯೋ ಒಳಗೆ ಏನು ಮಾಡೋಣ, ಭಗವದ್ಗೀತೆಯನ್ನು ಓದ್ಕೊಂತ ಹೋಗೋಣ ಅಂತ. ಭಗವದ್ಗೀತೆಯನ್ನು ಓದೋಕ್ಕಿಂತ ಮುಂಚೆ ಈ ಭಗವದ್ಗೀತೆ ಒಳಗೆ ಟೋಟಲ್ ಆಗಿ 18 ಅಧ್ಯಾಯಗಳನ್ನು ನೋಡ್ತೀವಂತ. 18 ಅಧ್ಯಾಯ ಒಳಗೆ ನಾವು ಏನು ಮಾಡೋಣ ಅಂದ್ರೆ ಯಾವ್ಯಾವ ಒಂದಿನ ಅಧ್ಯಾಯ ಒಳಗೆ ಏನೈತಿ, ಎರಡನೇ ಅಧ್ಯಾಯ ಒಳಗೆ ಏನೈತಿ ಅಂತ ಹೇಳಿ ಒಂದು ಸ್ವಲ್ಪ ಹೇಳ್ತೀನಿ, ಯಾವುದ್ಯಾವ್ದ್ರ ಬಗ್ಗೆ ಐತಿ ಅಂಥೇಳಿ. ಆಮೇಲೆ ಏನು ಮಾಡೋಣ ಅಂದ್ರೆ ಒಂದನೆಯ ಅಧ್ಯಾಯ ಒಳಗಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಅಧ್ಯಾಯ ಒಳಗೆ ಯಾವ ಶ್ಲೋಕ ಐತಿ, ಯಾವ ರೀತಿ ಅಲ್ಲಿ ಕುರುಕ್ಷೇತ್ರ ಒಳಗೆ ಏನೇನಾಗಿತ್ತು ಒಂದೊಂದು ಶ್ಲೋಕವನ್ನು ವಿವರಣೆ ಹೇಳ್ಕೊಂತ ಅದರದ್ದು ಭಾವಾರ್ಥ ಸಹಿತ ನೋಡ್ಕೊಂತ ಹೋಗೋಣಂತೆ. ಇವತ್ತು ನಾವು 2 ಶ್ಲೋಕವನ್ನು ನೋಡೋಣ. ಆಮೇಲೆ ಮುಂದೆ ಹೋದಂಗೆ ಯಾವ ರೀತಿ ನಮ್ಗೆ ಅನುಕೂಲ ಆಗ್ತೈತಿ ಆ ರೀತಿ ನಾವು ಶ್ಲೋಕಗಳನ್ನು ನೋಡ್ಕೊಂತ ಹೋಗೋಣ ಅಂತ. ಫಸ್ಟ್ ಮೊದಲನೇ ಅಧ್ಯಾಯ ಅದರೊಳಗೆ ಏನೈತಿ ಅಂದ್ರೆ ಅಧ್ಯಾಯ 1 ಅರ್ಜುನ ವಿಷಾದ ಯೋಗವನ್ನು ಹೇಳ್ಕೊಡ್ತೈತಂತ. ಅಧ್ಯಾಯ 1 ಭಗವದ್ಗೀತೆಯ ಒಳಗಿನ ಮೊದಲನೇ ಅಧ್ಯಾಯ 1 ಒಳಗೆ ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಯೋಗ ಒಳಗೆ ಏನು ಹೇಳ್ತಿರೋ ಅಂದ್ರೆ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಯಾವ ರೀತಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಐತಿ ಅಂತ ಹೇಳಿ. ನೆಕ್ಸ್ಟ್ ಅಧ್ಯಾಯ 2 ಒಳಗೆ ನಾವು ಏನು ನೋಡ್ತೀವಿ ಅಂದ್ರೆ ಭಗವದ್ಗೀತೆ ಒಳಗೆ ಸಾಂಖ್ಯ ಯೋಗವನ್ನು ನೋಡ್ತೀವಿ. ಏನು ನೋಡ್ತೀವಿ ಅಂದ್ರೆ ಸಾಂಖ್ಯ ಯೋಗವನ್ನು, ಗೀತಾ ಸಾರ ಸಂಗ್ರಹ ಬಗ್ಗೆ ಪೂರ ಐತಿದ್ರೊಳಗೆ. ನೆಕ್ಸ್ಟ್ ಅಧ್ಯಾಯ 3 ಒಳಗೆ ನಾವು ಏನು ನೋಡ್ತೀವಿ ಅಂದ್ರೆ ಕರ್ಮಯೋಗದ ಬಗ್ಗೆ, ನಾವು ಏನು ರೀತಿ ಯಾವ ರೀತಿ ಕರ್ಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಏನು ಮಾಡ್ತೀವಿ ಅಂದ್ರೆ ಅಧ್ಯಾಯ 3ನೇ ಅಧ್ಯಾಯ ಒಳಗೆ ನಾವು ನೋಡ್ತೀವಂತ. 4ನೇ ಅಧ್ಯಾಯ ಒಳಗೆ ಏನು ನೋಡ್ತೀವಿ ಅಂದ್ರೆ ಭಗವದ್ಗೀತೆಯ 4ನೇ ಅಧ್ಯಾಯ ಒಳಗೆ ನಾವು ಜ್ಞಾನ ಕರ್ಮ ಮತ್ತು ಸನ್ಯಾಸ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗದ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. 4ನೇ ಅಧ್ಯಾಯ ಒಳಗೆ ದಿವ್ಯ ಜ್ಞಾನದ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರಂತ. ಅಧ್ಯಾಯ 5ನೇ ಅಧ್ಯಾಯ ಒಳಗೆ ಏನು ಹೇಳ್ತಾರೋ ಅಂದ್ರೆ ಕರ್ಮ ಸನ್ಯಾಸ ಯೋಗದ ಬಗ್ಗೆ ಹೇಳ್ಕೊಡ್ತಾರಂತ. ಕರ್ಮ ಸನ್ಯಾಸ ಯೋಗದ ಬಗ್ಗೆ ಇಲ್ಲಿ ವಿವರಣೆಯನ್ನು ನೀಡಿದಾರಂತೆ. ಅದೇ ರೀತಿ 6ನೇ ಅಧ್ಯಾಯ ಒಳಗೆ ಏನು ನೋಡ್ತೀವಿ ಅಂದ್ರೆ ಧ್ಯಾನ ಯೋಗ, ಧ್ಯಾನವನ್ನು ಯಾವ ರೀತಿ ಮಾಡಬೇಕು, ಧ್ಯಾನ ಯೋಗ ಏನೈತಿ, ಅದರೊಳಗೆ ಏನೇನು ಬರ್ತೈತಿ, ಅಷ್ಟಾಂಗ ಯೋಗ ಅಂದ್ರೆ ಏನ, ಇದರೆಲ್ಲದರ ಬಗ್ಗೆ ವಿವರಣೆಯನ್ನು ಅಲ್ಲಿ ನೋಡ್ತೀವಿ ನಾವು. ನೆಕ್ಸ್ಟು ಅಧ್ಯಾಯ 7ನೇ ಅಧ್ಯಾಯ ಒಳಗೆ ಏನು ನೋಡ್ತೀವಿ ಅಂದ್ರೆ ಜ್ಞಾನ ವಿಜ್ಞಾನ ಯೋಗ. ನೋಡ್ರಿ ಭಗವದ್ಗೀತೆ ಒಳಗೂ ಜ್ಞಾನ ಮತ್ತು ಅದರ ಜೊತೆಗೆ ಜ್ಞಾನ ವಿಜ್ಞಾನ ಯೋಗವನ್ನು ಅಧ್ಯಾಯ 7ನೇ ಒಳಗೆ ನಮಗೆ ಹೇಳ್ಕೊಟ್ಟಾರಂತ. ನೆಕ್ಸ್ಟು ಅಧ್ಯಾಯ 7ನೇ ಒಳಗೆ ಜ್ಞಾನ ವಿಜ್ಞಾನ ಯೋಗ ಅಂದ್ರೆ ಭಗವದ್ಜ್ಞಾನ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಾರ. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗವನ್ನು ಅಲ್ಲಿ ಅಧ್ಯಾಯ 8ರೊಳಗೆ ನಾವು ನೋಡ್ತೀವಂತೆ. ಅಧ್ಯಾಯ 9ರೊಳಗೆ ನಾವು ಏನು ನೋಡ್ತೀವಿ ಅಂದ್ರೆ ರಾಜಗುಹ್ಯ ಮತ್ತು ರಾಜಗುಹ್ಯ ಯೋಗವನ್ನು ನಾವು ನೋಡ್ತೀವಂತೆ. ಪರಮ ಗುಹ್ಯ ಜ್ಞಾನದ ಬಗ್ಗೆ ಅಲ್ಲಿ ವಿವರಣೆಯನ್ನು ಕೊಟ್ಟಾರ. ನೆಕ್ಸ್ಟ್ ಅಧ್ಯಾಯ 10 ವಿಭೂತಿ ಯೋಗ, ಭಗವಂತನ ಐಶ್ವರ್ಯ ಯಾವುದು ಅನ್ನೋದ್ರ ಬಗ್ಗೆ ಅಲ್ಲಿ ನೋಡ್ಕೊಂತ ಹೋಗ್ತೀವಿ. ವಿಭೂತಿ ಯೋಗವನ್ನು ನಾವು ಅಧ್ಯಾಯ 10ರೊಳಗೆ ನೋಡ್ತೀವಂತ. ಅದೇ ರೀತಿ ಅಧ್ಯಾಯ 11ರೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ವಿಶ್ವರೂಪ ದರ್ಶನ ಯೋಗ, ವಿಶ್ವರೂಪದ ಬಗ್ಗೆ, ಅದರ ವಿಶ್ವರೂಪ ದರ್ಶನದ ಬಗ್ಗೆ ಇಲ್ಲಿ ನೋಡ್ಕೊಂತ ಹೋಗ್ತೇವಂತ. ನೆಕ್ಸ್ಟ್ ಅಧ್ಯಾಯ 12 ಭಕ್ತಿ ಯೋಗ, ಭಕ್ತಿಯ ಬಗ್ಗೆ ನಾವು ನೋಡ್ಕೊಂತ ಹೋಗ್ತೀವಂತೆ. ನೆಕ್ಸ್ಟು ಅಧ್ಯಾಯ 13 ಒಳಗೆ ನಾವು ಏನು ನೋಡ್ತೀವಿ ಅಂದ್ರೆ ಕ್ಷೇತ್ರಜ್ಞ ವಿಭಾಗ ಯೋಗ, ಕ್ಷೇತ್ರಜ್ಞ ವಿಭಾಗ ಯೋಗ, ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ. ಇವನ್ನ ನಾವು ಹಿಂದಿನ ವಿಡಿಯೋ ಒಳಗೆ ನೋಡ್ಕೊಂಡು ಬಂದಿದ್ವಿ. ಏನಂದ್ರೆ ಪ್ರಕೃತಿ ಅಂದ್ರೆ ಏನ, ಪ್ರಜ್ಞೆ ಅಂದ್ರೆ ಏನ, ಪರಾಪ್ರಕೃತಿ ಎಂದರೇನು, ಅಪರಾಪ್ರಕೃತಿ ಎಂದರೇನು, ಇದನ್ನೆಲ್ಲ ನೋಡ್ಕೊತ ಬಂದಿದ್ವಿ. ಅದರದ್ದು ಪೂರ ಎಕ್ಸ್ಪ್ಲನೇಷನ್ ಎಲ್ಲಿ ನೋಡ್ತೀವಿ ಅಂದ್ರೆ ಅಧ್ಯಾಯ 13ನೇ ಅಧ್ಯಾಯ ಒಳಗೆ ನೋಡ್ತೀವಂತ. 14ನೇ ಅಧ್ಯಾಯ ಒಳಗೆ ಗುಣತ್ರಯ ವಿಭಾಗ ಯೋಗವನ್ನು ನೋಡ್ತೇವೆ. ಭೌತಿಕ ಪ್ರಕೃತಿಯ ತ್ರಿಗುಣಗಳು ಯಾವ್ಯಾವ ಅದಾವ ಅನ್ನೋದನ್ನು ನಾವು 14ನೇ ಅಧ್ಯಾಯ ಒಳಗೆ ನೋಡ್ತೀವಂತ. ಅದೇ ರೀತಿ 15ನೇ ಅಧ್ಯಾಯ ಒಳಗೆ ಪುರುಷೋತ್ತಮ ಯೋಗವನ್ನು ನೋಡ್ತೇವೆ. ನೆಕ್ಸ್ಟು ಅಧ್ಯಾಯ 16 ದೈವಾಸುರ ಸಂಪದ ವಿಭಾಗ ಯೋಗ ಅಂದರೆ ಇಲ್ಲಿ ದೈವಿ ಹಾಗೂ ಅಸುರಿ ಸ್ವಭಾವಗಳು ಏನಿರ್ತಾವಲ್ಲ ಅದ್ರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಾರಂತ. ನೆಕ್ಸ್ಟ್ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. 17ನೇ ಅಧ್ಯಾಯ ಒಳಗೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂದರೆ ಶ್ರದ್ಧೆಯ ಪ್ರಭೇದಗಳು ಯಾವ್ಯಾವ ಅದಾವ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಇಲ್ಲಿ
ಬರ್ತೀವಿ ಅಂತ ಹೇಳಿ. ಅದೇ ರೀತಿ ಲಾಸ್ಟ್ ಕೊನೆಯದಾಗಿ ಅಧ್ಯಾಯ 18 ಇಲ್ಲಿ ಲಾಸ್ಟಿಗೆ ಏನು ನೋಡ್ತೀವಿ ಅಂದರೆ ಮೋಕ್ಷ ಸನ್ಯಾಸ ಯೋಗ, ವೈರಾಗ್ಯದ ಪರಿಪೂರ್ಣತೆ ಅಂದರೆ ಏನು, ಅದರ ಬಗ್ಗೆ ಸನ್ಯಾಸದ ಅರ್ಥ ಏನು, ಮನುಷ್ಯನ ಪ್ರಜ್ಞೆ ಹಾಗೂ ಕೆಲಸ ಕಾರ್ಯಗಳ ಮೇಲೆ ಪ್ರಕೃತಿಯ ಗುಣದಿಂದ ಆಗುವ ಪರಿಣಾಮಗಳು ಏನು, ಅವನ್ನೆಲ್ಲನೂ ಇಲ್ಲಿ ನೋಡ್ತೀವಿ ಅಂದರೆ 18ನೇ ಅಧ್ಯಾಯ ಒಳಗೆ ನೋಡ್ತೀವಂತ. ಇವೆಲ್ಲ 18 ಅಧ್ಯಾಯಗಳನ್ನು ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಅದೇ ಇವತ್ತೇನು ಮಾಡೋಣ ಅಂದ್ರೆ ನಾವು ಅಧ್ಯಾಯ 1 ಏನು ಮಾಡ್ತೀವಿ, ಅಧ್ಯಾಯ 1 ನೋಡ್ಕೊತ ಹೋಗ್ತೀವಿ. ಅದರೊಳಗೆ ಅಧ್ಯಾಯ 1 ಏನು ಹೇಳ್ತೈತಿ ಅಂದ್ರೆ ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಯೋಗ ಅಂದ್ರೆ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಯಾವ ರೀತಿ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ರಂಗಸಿದ್ಧತೆ ನೋಡ್ಕೊಂಡು ಬಂದಿದ್ವಲ್ಲ, ಅದ್ರ ಮುಂದೆ ರಂಗಸಿದ್ಧತೆ ಎಲ್ಲ ಆದ ನಂತರ ಕೃಷ್ಣನು ಅರ್ಜುನನ ಸಾರಥಿ ಆದ ನಂತರ ಏನಾಗ್ತೈತಿ ಅಂದ್ರೆ ಒಂದೊಂದಾಗಿ ಅವನ ಸುತ್ತೆಲ್ಲ ಏನು ಕವದಿರ್ತೈತಲ್ಲ ಅಜ್ಞಾನ, ಅವನ ಸುತ್ತೆಲ್ಲ ಅರ್ಜುನನ ಸುತ್ತೆಲ್ಲ ಕವದು ಬಿಟ್ಟಿರ್ತೈತಿ, ಅಜ್ಞಾನಕ್ಕೆ ಒಳಗಾಗಿರ್ತಾನ, ಅವ್ನಿಗೆ ಏನು ಮಾಡಬೇಕು ಅಂತ ಹೇಳಿ ತೋರಿಸ್ತಿರಂಗಿಲ್ಲ. ಆ ಸಂದರ್ಭ ಒಳಗೆ ಕೃಷ್ಣರು ಏನು ಮಾಡ್ತಾರ ಅಂದ್ರೆ ಭಗವದ್ಗೀತೆಯನ್ನು ಅಂದ್ರೆ ಉಪದೇಶವನ್ನು ನಡ್ಕೊಂತ ಹೋಗ್ತಾರೆ. ಆ ಉಪದೇಶಗಳು ಏನದಾವ ಅಂದ್ರೆ ಇಲ್ಲಿ ಶ್ಲೋಕ ಆಗಿ ನಮ್ಗೆ ಸಿಕ್ಕಾವು, ಶ್ಲೋಕ ಆಗಿ ನಾವು ಅವನ್ನೆಲ್ಲನೂ ಇಲ್ಲಿ ನೋಡ್ತೀವಿ ಅಂತ ಹೇಳಿ. ಇದ್ರೊಳಗೆ ಶ್ಲೋಕ ಫಸ್ಟು ಏನು ಹೇಳ್ತೈತಿ ಅನ್ನೋದನ್ನ ನೋಡೋಣ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ, ಅಲ್ಲಿ ಫಸ್ಟ್ನೇ ಶ್ಲೋಕ ಏನು ಹೇಳ್ತಾರೋ ಅಂತ ಹೇಳಿ ನೋಡೋಣ. ಶ್ಲೋಕ 1 ಇಲ್ಲಿ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಇನ್ನೊಂದ್ಸಲ ಹೇಳ್ತೀನಿ ಶ್ಲೋಕ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಅಂದ್ರೆ ಧೃತರಾಷ್ಟ್ರ ಹೇಳ್ತಾರಂತ, ಉವಾಚ ಅಂದರೆ ಹೇಳೋದು. ಧೃತರಾಷ್ಟ್ರ ಹೇಳ್ತಾರಂತ, ಏನು ಹೇಳ್ತಾರೆ ನೋಡ್ರಿ ಇಲ್ಲಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಉವಾಚ ಅಂದರೆ ಇಲ್ಲಿ ಮೊದಲಿಗೆ ಧೃತರಾಷ್ಟ್ರ ಉವಾಚ ಏನು ಕೊಟ್ಟಾರಲ್ಲ ಅದರ ಅರ್ಥ ಏನಂದ್ರೆ ಧೃತರಾಷ್ಟ್ರರು ಹೇಳಿದರು. ಏನು ಹೇಳಿದರು? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಅಂದರೆ ಸೇರೋದು, ಧರ್ಮಕ್ಷೇತ್ರ ಅಂದ್ರೆ ಯಾತ್ರಾ ಸ್ಥಳವಾದ, ಕುರುಕ್ಷೇತ್ರ ಅಂದರೆ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಯಾತ್ರಾ ಸ್ಥಳವಾದಂತಹ ಧರ್ಮದಿಂದ ಕೂಡಿದಂತಹ ಒಂದು ಸ್ಥಳ ಯಾತ್ರಾ ಸ್ಥಳ. ಅದೇ ರೀತಿ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಸಮವೇತ ಅಂದ್ರೆ ಸೇರಿದರು. ಯುತ್ಸವ ಅಂದ್ರೆ ಎದಕ್ಕೆ ಅಂದ್ರೆ ಯುದ್ಧ ಮಾಡಕ್ಕೆ ಸೇರಿದಾರ ಅವರು. ಯುದ್ಧ ಮಾಡಲು ಅಪೇಕ್ಷಿಸುವವರಾದ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಮಾಮಕಃ ಅಂದ್ರೆ ನನ್ನ ಪಕ್ಷದವರು, ಪಾಂಡವಶ್ಚೈವ ಅಂದ್ರೆ ಪಾಂಡುಪುತ್ರರು. ಮಾಮಕಃ ಅಂದ್ರೆ ನನ್ನ ಪಕ್ಷದವರು, ಪಾಂಡವಶ್ಚೈವ ಅಂದ್ರೆ ಪಾಂಡುಪುತ್ರರು ಏನು ಮಾಡಿದರು ಅಂದ್ರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಕಿಮಕುರ್ವತ ಅಂದ್ರೆ ಇಲ್ಲಿ ಏನನ್ನು, ಅವಕುರ್ವತ ಅಂದ್ರೆ ಮಾಡಿದರು. ಸಂಜಯ ಅಂದ್ರೆ ಸಂಜಯ ಅನ್ನೋರು ಯಾರು ಅಂದ್ರೆ ಧೃತರಾಷ್ಟ್ರ ಏನು ಹುಟ್ಟಿದ್ರಲ್ಲ ಹುಟ್ಟಾಗಿನಿಂದಲೇ ಕುರುಡರಾಗಿದ್ದರಿಂದ ಅವ್ರಿಗೆ ಸಹಾಯಕನಾಗಿ ಸಂಜಯರು ಇರ್ತಿದ್ರು. ಏನಾಗತ್ತೈತಿ ಏನಿಲ್ಲ ಸುತ್ತಮುತ್ತ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕೆ ಅವ್ರ ಜೊತೆ ಸಹಾಯಕನಾಗಿರುವಂತಹ ಒಬ್ಬ ಸಂಜಯನನ್ನು ಧೃತರಾಷ್ಟ್ರರು ಕೇಳತ್ತಾರಂತ. ಧರ್ಮಕ್ಷೇತ್ರ ಒಳಗ ಕುರುಕ್ಷೇತ್ರ ಅನ್ನೋ ಒಂದು ಸ್ಥಳ ಒಳಗ ಎಲ್ಲರೂ ಸೇರಿದಾರಲ್ಲ ಯುದ್ಧ ಮಾಡಕ್ಕೆ ಏನು ಸೇರಿದರು? ನನ್ನ ಪಕ್ಷದವರು ಮತ್ತು ಪಾಂಡುಪುತ್ರವರು ಎಲ್ಲ ಸೇರಿ ಏನು ಮಾಡಿದ್ರು ಅಂತ ಹೇಳಿ ಕೇಳತ್ತಾರಂತ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದ್ರು ಅಂತೇಳಿ ಧೃತರಾಷ್ಟ್ರ ಕೇಳ್ತಾನಂತ. ಇದರ ಅರ್ಥವನ್ನು ನೋಡ್ಕೊಂತ ಹೋಗೋಣ. ಇಲ್ಲಿ ಈ ಶ್ಲೋಕ ಯಾಕೆ ಬಂತು, ಇದನ್ನು ಯಾಕೆ ಕೇಳಿದ್ರು ಅಂತ ಹೇಳಿ ನೋಡ್ಕೊಂತ ಹೋಗೋಣ. ಗೀತಾ ಮಹಾತ್ಮ್ಯದಲ್ಲಿ ಸಂಗ್ರಹವಾಗಿ ಹೇಳಿದ ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ ಕೃಷ್ಣನ ಭಕ್ತ ಒಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು
ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ನೋಡೋನಿಲ್ದ ಇದನ್ನು ನಾವು ಅವ್ರು ಯಾವ ರೀತಿ ಹೇಳಿದಾರಲ್ಲ ಅದೇ ರೀತಿ ಇದನ್ನು ಒಪ್ಕೋಬೇಕಂತ. ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ತಾನೇ ಉಪದೇಶವನ್ನು ಅರ್ಥ ಮಾಡಿಕೊಂಡ. ಅರ್ಜುನ ಏನು ಮಾಡ್ತಾನಂದ್ರೆ ಕೃಷ್ಣನಿಂದಲೇ ತಾನೇ ಅದನ್ನು ನೇರವಾಗಿ ಉಪದೇಶವನ್ನು ಪಡ್ಕೊಂಡ, ತಾನೇ ಅರ್ಥ ಮಾಡ್ಕೊಂಡ. ಇದು ಗೀತೆಯಲ್ಲಿ ಇದೆ. ಇದ್ರೊಳಗೆ ಗೀತೆ ಒಳಗೂ ಹೇಳಿದಾರಂತ ನಾವು ಅದನ್ನು ನಾವಾಗಿನ ಅರ್ಥ ಮಾಡ್ಕೋಬೇಕು ಅಂಥೇಳಿ. ಗುರು ಶಿಷ್ಯರ ಪರಂಪರೆಯಲ್ಲಿ ಸ್ವಯಂ ಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯವನ್ನು, ಜಗತ್ತಿನ ಎಲ್ಲ ಧರ್ಮಗ್ರಂಥಗಳ ಅಧ್ಯಯವನ್ನು ಮೀರುತ್ತಾನೆ. ನೋಡ್ರಿ, ಗುರು ಶಿಷ್ಯರ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನನೇವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಭಾಗ್ಯಶಾಲಿ ಏನಿರ್ತಾರಲ್ಲ ಅವರು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು ಮತ್ತು ಜಗತ್ತಿನ ಎಲ್ಲ ಧರ್ಮಗ್ರಂಥಗಳ ಅಧ್ಯಯನವನ್ನು ಮೀರಿರ್ತಾರೋ ಅಂಥೇಳಿ. ಇತರ ಧರ್ಮಗ್ರಂಥಗಳಲ್ಲಿಯೂ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ. ಎಲ್ಲ ಧರ್ಮಗ್ರಂಥ ಒಳಗೆ ಏನೇನೈತಲ್ಲ ಅದು ಎಲ್ಲನೂ ಇದ್ರೊಳಗೆ ಐತಂತ. ಎಲ್ಲ ಧರ್ಮಗ್ರಂಥಗಳ ಬಗ್ಗೆ ಎಲ್ಲ ಜ್ಞಾನ ಬೇಕಾದರೂ ಎಷ್ಟೇ ಪುಸ್ತಕ ಓದಿದ್ರೂ ಈ ಪುಸ್ತಕಕ್ಕೆ ಸಮ ಆಗಂಗಿಲ್ಲ. ಅಷ್ಟು ಜ್ಞಾನನು ಎಲ್ಲಿ ಐತಿ ಅಂದರೆ ಈ ಭಗವದ್ಗೀತೆ ಒಳಗೆ. ಜೊತೆಗೆ ಬೇರೆಲ್ಲೂ ದೊರೆಯದಿರುವುದು ಇಲ್ಲಿದೆ, ಬೇರೆ ಎಲ್ಲೂ ದೊರೆಯಂಗಿಲ್ಲ, ಅದೆಲ್ಲನೂ ಇಲ್ಲೈತಿ. ಇದು ಗೀತೆಯ ವಿಶಿಷ್ಟ ಸಾಧನೆ. ಇದೇ ಇದ್ರ ಗೀತೆ ಏನೈತಿ ಅಂದ್ರೆ ವಿಶಿಷ್ಟವಾದಂತಹ ಸಾಧನೆಯಾಗಿದೆ. ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ. ಇದೇನೈತಿ ಅಂದ್ರೆ ಒಂದು ಪರಿಪೂರ್ಣವಾದ ಧರ್ಮಶಾಸ್ತ್ರ ಐತಿ. ಏಕೆಂದರೆ ಇದು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು. ಇದು ದೇವೋತ್ತಮ ಪರಮ ಪುರುಷನಾದಂತಹ ಶ್ರೀಕೃಷ್ಣರ ನೇರವಾದ ಮಾತಾಗೈತಿ. ಅದಕ್ಕೋಸ್ಕರ ಇದ್ರೊಳಗೆ ಎಲ್ಲ ಜ್ಞಾನನೂ ಐತಿ ಅಂಥೇಳಿ. ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನೂ ಸಂಜಯನು ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲತತ್ವ. ಮಹಾಭಾರತ ಒಳಗೆ ಏನು ವಿವರಣೆ ಮಾಡಿದಾರಲ್ಲ ಅಲ್ಲಿ ಧೃತರಾಷ್ಟ್ರ ಮತ್ತು ಸಂಜಯ ಇವರಿಬ್ಬರೂ ಆದಂತಹ ಸಂವಾದ, ಅದರದ ವಿಷಯಗಳು ಈ ಸಿದ್ಧಾಂತದ ಮೂಲತತ್ವಗಳಾಗಿದವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು. ಈ ಸಿದ್ಧಾಂತ ಎಲ್ಲಿ ರೂಪಿತ ಆಯಿತು ಅಂದ್ರೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತ ಆಯಿತು ಅಂತೇಳಿ ನಾವು ಕೇಳಿದ್ದೇವೆ. ವೇದಯುಗದಷ್ಟು ನೆನಪಿಗೆ ಮೀರಿದ ಪ್ರಾಚೀನ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ನಮಗೆ ತಿಳಿಯಲಾಗದಷ್ಟು ವೇದಯುಗ ಏನು ನೋಡ್ತೀವಲ್ಲ ಅದು ನೆನಪಿಗೆ ಮೀರಿದ ಪ್ರಾಚೀನ ಕಾಲದಿಂದಲೂ ಏನಾಗೈತಿ ಅಂದ್ರೆ ಕುರುಕ್ಷೇತ್ರ ಅನ್ನೋದು ಒಂದು ಪವಿತ್ರವಾದಂತಹ ಯಾತ್ರಾ ಸ್ಥಳವಾಗಿತ್ತು. ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ, ಶ್ರೀಕೃಷ್ಣ ಭೂಮಿಯ ಮೇಲೆ ಬಂದಾಗ, ಭೂಮಿಯ ಮೇಲೆ ಅವತಾರವನ್ನು ತಾಳಿ ಬಂದಾಗ, ಶ್ರೀಕೃಷ್ಣ ಭೂಮಿಯ ಮೇಲೆ ಇದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಮಾನವ ಕುಲದ ಮಾರ್ಗದರ್ಶನಕ್ಕೋಸ್ಕರ ಈ ಉಪದೇಶವನ್ನು ಹೇಳ್ತಾರೋ, ನಮಗೆಲ್ಲರಿಗೂ ಮಾರ್ಗದರ್ಶನ ಬೇಕು ಅಂತೇಳಿ ಈ ಉಪದೇಶವನ್ನು ಹೇಳ್ಕೊಡ್ತಾರೋ ಅಂತೇಳಿ. ಧರ್ಮಕ್ಷೇತ್ರ ಅಂದ್ರೆ ಧಾರ್ಮಿಕ ವಿಧಿಗಳು ನಡೆಯುವಂತಹ ಒಂದು ಕ್ಷೇತ್ರ. ಧರ್ಮಕ್ಷೇತ್ರ ಅಂದರೆ ಏನು? ಧಾರ್ಮಿಕ ವಿಧಿಗಳು ನಡೆಯುವಂತಹ ಒಂದು ಕ್ಷೇತ್ರ ಎನ್ನುವಂತಹ ಒಂದು ಶಬ್ದ ಏನಾಗೈತಿ ಅಂದ್ರೆ ಬಹಳ ಮಹತ್ವದಾಗೈತಿ. ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷನೇ ಅರ್ಜುನನ ಪಕ್ಷದಲ್ಲಿದ್ದ. ಕುರುಕ್ಷೇತ್ರ ರಣರಂಗ ಒಳಗ ದೇವೋತ್ತಮ ಪರಮ ಪುರುಷರು ಏನಾಗಿದ್ರು ಅಂದ್ರೆ ಅರ್ಜುನನ ಪಕ್ಷದಲ್ಲಿದ್ದರು ಅಂಥೇಳಿ. ಕೌರವರ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಈ ಕುರುಕ್ಷೇತ್ರ ಯುದ್ಧ ಒಳಗ ಏನು ಯುದ್ಧ ನಡೆಯುತ್ತಿತ್ತು, ಪಾಂಡು ಪುತ್ರರು ಮತ್ತು ಈ ಧೃತರಾಷ್ಟ್ರನ ಮಕ್ಕಳು ಕೌರವರು ಏನಿದ್ರು ಇವರು ಒಳಗ, ಅವಾಗ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸ್ತಾರೋ ಇಲ್ಲೋ ಅನ್ನೋ ಒಂದು ತೀವ್ರವಾದಂತಹ ಸಂದೇಹವಿತ್ತು. ಅವನು ಸಂದೇಹಗ್ರಸ್ತನಾಗಿ ತನ್ನ ಸಹಾಯಕ ಸಂಜಯನನ್ನು ಅವರು ಏನು ಮಾಡಿದರು ಅಂತ ಹೇಳಿ ಕೇಳ್ತಾರಂತ. ಸಂದೇಹದಿಂದನೇ ಅವರ ಸಹಾಯಕರಾದವರನ್ನ ಸಂಜಯ್ ಏನಿದ್ರಲ್ಲ ಅವ್ರನ್ನ ಕೇಳ್ತಾರಂತ. ಕುರುಕ್ಷೇತ್ರೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಆಮೇಲೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಮಕಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಹೇಳಿ ಕೇಳ್ತಾರು ಅಂಥೇಳಿ. ಅವ್ರು ಏನು ಮಾಡಿದ್ರು ಅಂತ ಹೇಳಿ ಕೇಳ್ತಾರಂತ. ತನ್ನ ಮಕ್ಕಳು ತಮ್ಮ ಪಾಂಡುವಿನ ಮಕ್ಕಳು ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು. ತನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಘನಘೋರ ಸಮರಕ್ಕಾಗಿ ಅಲ್ಲಿ ಯುದ್ಧನೇ ಮಾಡ್ಬೇಕಂತ ಹೇಳಿ ಕುರುಕ್ಷೇತ್ರ ರಣಭೂಮಿಯೊಳಗ ನೆರೆದಿದ್ರಂತ. ಅವನಿಗೆ ಖಚಿತವಾಗಿ ತಿಳಿದಿತ್ತು ಅಲ್ಲಿ ಯುದ್ಧ ಮಾಡಕ್ಕಂತ ಹೇಳಿ ನೆರೆದಾರು ಅಂತೇಳಿ ಅವನಿಗೆ ಗೊತ್ತಿತ್ತು. ಆದರೂ ಅವನ
ಪ್ರಶ್ನೆ ಮಹತ್ವದ್ದು. ಆದರೂ ಅವನ ಪ್ರಶ್ನೆ ಏನಾಗಿತ್ತು ಅಂದ್ರೆ ಮಹತ್ವದ್ದಾಗಿತ್ತು. ಅಂದ್ರೆ ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿ. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿ ಆಗೋದು ಅವನಿಗೆ ಇಷ್ಟ ಇರಲಿಲ್ಲ. ಯುದ್ಧ ಮಾಡಿ ಅದನ್ನೆಲ್ಲಾನು ಕಬಳಿಸ್ಕೋಬೇಕು ಅನ್ನೋದು ಧೃತರಾಷ್ಟ್ರನ ಒಂದು ಹೊಂಚಿಕೆ ಆಗಿತ್ತು. ಅವನು ರಣರಂಗದಲ್ಲಿ ತನ್ನ ಮಕ್ಕಳ ಅದೃಷ್ಟದ ಬಗ್ಗೆ ಖಚಿತವಾಗಿ ತಿಳಿಯಲು ಬಯಸಿದ್ದ. ರಣರಂಗ ಒಳಗ ಕೌರವರು ಅವ್ರ ಮಕ್ಕಳು ಏನಿದ್ರಲ್ಲ ಅವರ ಒಂದು ಅದೃಷ್ಟದ ಬಗ್ಗೆ ಏನು ಅದೃಷ್ಟ ಐತಿ ಅಂತೇಳಿ ನಾ ತಿಳ್ಕೋಬೇಕು ಅನ್ನೋದೊಂದು ಕುತೂಹಲ ಇತ್ತಂತ. ವೇದಗಳಲ್ಲಿ ಕುರುಕ್ಷೇತ್ರವನ್ನ ಪವಿತ್ರ ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿಸಿದೆ. ವೇದ ಒಳಗ ಕುರುಕ್ಷೇತ್ರವನ್ನ ಏನಂತ ವಿವರಣೆ ಮಾಡಿದ್ದಾರೆ ಅಂದ್ರೆ ಒಂದು ಪೂಜಾ ಸ್ಥಳ, ಪವಿತ್ರವಾದಂತಹ ಒಂದು ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಅದೇ ಆಗಿತ್ತಂತ. ಯಾವುದು? ಕುರುಕ್ಷೇತ್ರ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸಿದ್ದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದು ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಇಂಥ ಪವಿತ್ರವಾದ ಸ್ಥಾನ ಒಳಗೆ ಯುದ್ಧ ಮಾಡಬೇಕಾಗಿತ್ತು. ಇಂಥ ಪವಿತ್ರವಾದ ಸ್ಥಾನವನ್ನು ಆಯ್ಕೆ ಮಾಡಿಕೊಂಡಿದ್ರಿಂದ ಈ ಪವಿತ್ರ ಕ್ಷೇತ್ರ ಏನಾಯ್ತಲ್ಲ ಇಲ್ಲಿ ಯುದ್ಧ ಮಾಡೋದ್ರಿಂದ ಇದರ ಫಲಿತಾಂಶ ಏನೈತಲ್ಲ ಅದು ಯಾವ ರೀತಿ ಪ್ರಭಾವವನ್ನು ಬೀರ್ತೈತಿ ತನ್ನ ಮಕ್ಕಳ ಮೇಲೆ ಅನ್ನೋದು ಅವನಿಗೆ ಬಹಳಷ್ಟು ಭಯ ಇತ್ತಂತ. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದುದರಿಂದ ಅರ್ಜುನನು ಹಾಗೂ ಪಾಂಡುವಿನ ಮಕ್ಕಳು ಏನಿದ್ರಲ್ಲ ಸ್ವಭಾವತಃ ಏನಾಗಿದ್ರು ಅಂದ್ರೆ ಧರ್ಮಿಷ್ಠರಾಗಿದ್ರು. ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ. ಪವಿತ್ರ ಕ್ಷೇತ್ರ ಯಾವಾಗಲೂ ಯಾರು ಧರ್ಮಿಷ್ಠರಾಗಿರ್ತಾರಲ್ಲ ಅವರ ಪರವಾಗಿನ ಇರ್ತೈತಿ ಎಂದು ಅವನಿಗೆ ಗೊತ್ತಿತ್ತಂತೆ. ಧೃತರಾಷ್ಟ್ರಿಗೆ ಗೊತ್ತಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಸಂಜಯ ಏನಾಗಿದ್ದ ಅಂದ್ರೆ ವ್ಯಾಸರ ಶಿಷ್ಯನಾಗಿದ್ದ. ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಮಂದಿರದಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನ ಕಾಣಲು ಸಮರ್ಥನಾದ. ಆ ವ್ಯಾಸರ ಶಿಷ್ಯ ಆಗೋದ್ರಿಂದ ಅವರ ಕೃಪೆ ಅವನ ಮೇಲಿರೋದ್ರಿಂದ ಧೃತರಾಷ್ಟ್ರನ ಮಂದಿರದಲ್ಲಿದ್ದಂತೆಯೇ ಕುರುಕ್ಷೇತ್ರ ಒಳಗೆ ಏನು ನಡೆಯತೈತಿ ಅನ್ನೋದನ್ನೆಲ್ಲ ಕಾಣಕ ಅವ ಸಮರ್ಥನಾಗಿದ್ದ. ಯಾರು? ಸಂಜಯ. ಆದುದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ. ಅದಕ್ಕೋಸ್ಕರ ಅಲ್ಲೇ ಕುಂತ್ರು ಯುದ್ಧ ಕ್ಷೇತ್ರ ಒಳಗೆ ಏನು ನಡೆಯತೈತಿ ಅನ್ನೋದು ತಿಳಿಯತಿತ್ತು. ಅದಕ್ಕೆ ಸಮರ್ಥನಾಗಿದ್ದ ಸಂಜಯ. ಅದಕ್ಕೋಸ್ಕರ ಧೃತರಾಷ್ಟ್ರ ಏನು ಮಾಡ್ತಾನಂದ್ರೆ ಅವನನ್ನು ಕೇಳ್ತಾನಂತ. ಅಲ್ಲಿ ಆ ಯುದ್ಧ ಒಳಗೆ ನಮ್ಮ ಪಕ್ಷದವರು ಅಂದ್ರೆ ಕೌರವರ ಪಕ್ಷದವರು ಮತ್ತು ಪಾಂಡವ ಪುತ್ರರು ಏನು ಮಾಡತ್ತಾರು ಅಂತ ಹೇಳಿ ಅವ್ರಿಗೆ ಧೃತರಾಷ್ಟ್ರನು ಸಂಜಯನನ್ನ ಕೇಳ್ತಾನಂತ. ಏನಂತ ಕೇಳ್ತಾನು? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಮಕಾ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಮಕಾ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರ ಒಳಗ ಕುರುಕ್ಷೇತ್ರ ಒಳಗ ಸಮವೇತ ಎಲ್ಲರೂ ಸೇರಿದರು. ಯುತ್ಸವ ಯುದ್ಧ ಮಾಡಲು ಮಾಮಕಃ ನಮ್ಮ ಪಕ್ಷದವರು ಹಾಗೂ ಪಾಂಡವ ಪುತ್ರರು ಕಿಮಕುರ್ವತ ಏನು ಮಾಡತ್ತಾರು ಸಂಜಯ ಅಂತ ಹೇಳಿ ಇಲ್ಲಿ ಕ್ವೆಶನ್ ಮಾಡ್ತಾನಂತ. ಅದಕ್ಕೋಸ್ಕರ ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ಪಾಂಡವರಾಗಿರ್ಬೋದು ಹಾಗೂ ಧೃತರಾಷ್ಟ್ರನ ಮಕ್ಕಳಾಗಿರಬಹುದು. ಇವರಿಬ್ಬರು ಏನಾಗಿದ್ರು ಅಂದ್ರೆ ಒಂದೇ ಕುಟುಂಬದವರಾಗಿದ್ದರು. ಇದನ್ನ ಹಿಂದಿನ ಒಂದು ವಿಡಿಯೋ ಒಳಗೆ ನಾವು ನೋಡ್ಕೊಂಡು ಬಂದೀವಿ. ಬೇಕಂದ್ರೆ ಅಲ್ಲಿ ಹೋಗಿ ನೋಡ್ಬೋದು ನೀವು. ಧೃತರಾಷ್ಟ್ರನ ಆಂತರ್ಯವು ಇಲ್ಲಿ ಬಯಲಾಗುತ್ತದೆ. ಧೃತರಾಷ್ಟ್ರನ ಆಂತರ್ಯ ಅವನ ಒಳಗೆ ಏನು ನಡೆಯುತ್ತಿತ್ತು ಅನ್ನೋದು ಇಲ್ಲಿ ಗೊತ್ತಾಗ್ತೈತಿ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಕುರುವಂಶದವರೆಂದು ಹೆಸರಿಸಿ, ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳು ಏನಿದಾರಲ್ಲ ಅವ್ರನ್ನ ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನ ಕುಟುಂಬದ ಪಿತ್ರಾರ್ಚಿತದಿಂದ ದೂರವಿರಿಸಬೇಕು ಅಂಥೇಳಿ ಹೊಂಚಿಕೆ ಹಾಕಿದ್ದ, ದೂರಿರಿಸಿದ್ದವು. ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ಖಚಿತವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಪಾಂಡುವಿನ ಮಕ್ಕಳು ಏನು ಇದ್ರಲ್ಲ ಅವ್ರ ಬಗ್ಗೆ ಇವಾಗಿರುವಂತಹ ಒಂದು ಕಲ್ಮಶ ಭಾವನೆ ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲೇ ನಮಗೆ ಗೊತ್ತಾಗ್ತೈತಿ. ಧರ್ಮದ ಜನಕನೆನಿಸಿರುವ ಜನಕನೇ ಆಗಿರುವಂತಹ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ. ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವಾಗಿತ್ತು. ಕುರುಕ್ಷೇತ್ರ ಅನ್ನೋದು ಏನಾಗಿತ್ತು ಅಂದ್ರೆ ಒಂದು ಧರ್ಮಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸುವ ಹಾಗೆ, ಭತ್ತದ ಗದ್ದೆ ಇತ್ತಂದ್ರೆ ನಾವು ಕಳೆ ಬಂದಿತ್ತಂದ್ರೆ ಕಸ ಬಂದಿತ್ತಂದ್ರೆ ಹೆಂಗೆ ತೆಗಿತೇವಲ್ಲ ಅದನ್ನೆಲ್ಲ ಅಲ್ಲದೆ ಯುಧಿಷ್ಠಿರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಕಿತ್ತು ಹಾಕಿ ಯಾರು ಕೆಟ್ಟದರವನ್ನೆಲ್ಲ ತೆಗೆದು ಹಾಕಿ
ಒಳ್ಳೆಯ ವ್ಯಕ್ತಿಗಳನ್ನು ಏನು ಮಾಡ್ತಾರೆ, ಧರ್ಮಿಷ್ಠರನ್ನು ಮತ್ತೆ ಏನು ಮಾಡ್ತಾರೋ ಅಂದರೆ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾರು ಅಂದ್ರೆ ಶ್ರೀಕೃಷ್ಣರು. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಈ ನಿರೀಕ್ಷೆ ಏನಿತ್ತು ಅಂದರೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ನಮಗೆ ಗೊತ್ತಿತ್ತು. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವೂ ಇದೆ. ಧರ್ಮಕ್ಷೇತ್ರ, ಕುರುಕ್ಷೇತ್ರ ಅಂತ ಹೇಳಿ ಏನು ಇಲ್ಲಿ ವಿವರಣೆಯನ್ನು ಕೊಟ್ಟಾರಲ್ಲ, ಇದಕ್ಕೆ ಏನು ಎಷ್ಟು ಮಹತ್ವ ಐತಿ ಅನ್ನೋದಂದ್ರೆ ಇದರಿಂದ ತಿಳಿತೈತಿ ಅಂಥೇಳಿ. ಅಂದ್ರೆ ಅಲ್ಲಿ ಯಾವುದೇ ಕೆಟ್ಟ ಜನಕ್ಕೆ ಅಲ್ಲಿ ಜಯ ಯಾವತ್ತೂ ಸಿಗಂಗಿಲ್ಲ, ಒಳ್ಳೆಯ ಜನಕ್ಕೆ ಮಾತ್ರ ಅಲ್ಲಿ ಜಯ ಸಿಗಕ್ಕೆ ಸಾಧ್ಯ ಐತಿ ಅಂಥೇಳಿ ಇಲ್ಲಿ ಏನು ಹೇಳಿದಾರಂದ್ರೆ ಇಲ್ಲಿ ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರನು ಹೇಳ್ತಾರಂದ್ರೆ ಏನು ಹೇಳ್ತಾರು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಆಮೇಲೆ ಏನು ಹೇಳ್ತಾರು ಅಂದ್ರೆ ಮಮಕ ಪಾಂಡವಶ್ಚೈವ ಅಂದ್ರೆ ಏನು ಮಾಡತ್ತಾರು, ನಮ್ಮವರು ಮತ್ತು ಪಾಂಡವ ಪುತ್ರರು ಏನು ಮಾಡ್ತಾರು, ಕಿಮಕುರ್ವತ ಸಂಜಯ, ಅವ್ರು ಏನು ಮಾಡತ್ತಾರು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳತ್ತಾರ. ಇದು ಅವರು ಏನು ಮಾತಾಡತ್ತಾರೋ ಅನ್ನೋದನ್ನು ಮೊದಲನೇ ಶ್ಲೋಕ ಆಯಿತು. ನೆಕ್ಸ್ಟ್ ಹೋಗಿ ಎರಡನೇ ಶ್ಲೋಕ ಏನಾಗ್ತೈತಿ, ಅವ್ರು ಕೇಳಿದ್ದಕ್ಕೆ ಪ್ರತ್ಯುತ್ತರವಾಗಿ ಸಂಜಯ ಏನು ಹೇಳ್ತಾರೆ, ಸಂಜಯ ಉವಾಚ ದೃಷ್ಟಾತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ದೃಷ್ಟಾತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಅಂದರೆ ಅಂದ್ರೆ ಇಲ್ಲಿ ಸಂಜಯ ಉವಾಚ, ಸಂಜಯರು ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳತ್ತಾರೆ. ಸಂಜಯ ಉವಾಚ ದೃಷ್ಟಾತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಅಂದ್ರೆ ಸಂಜಯನೂ ಹೇಳ್ತಾರಂತ, ದೃಷ್ಟ್ವಾ ನೋಡಿದ ನಂತರ, ಅಲ್ಲೆಲ್ಲ ನೋಡಿದ ನಂತರ, ಆದರೆ ನೋಡಿದ ನಂತರ ಪಾಂಡವಾನಿಕಂ ಅಂದ್ರೆ ಪಾಂಡವರ ಸೈನ್ಯವನ್ನು, ವ್ಯೂಹದ ವ್ಯವಸ್ಥೆಯಲ್ಲಿದ್ದ ದುರ್ಯೋಧನನ ರಾಜನು, ತದಾ ಆಗ ಆಚಾರ್ಯವಂ ಗುರುಗಳನ್ನು ಸಮೀಪಿಸಿ ರಾಜ ವಚನಮಬ್ರವೀತ್ ಅಂದ್ರೆ ರಾಜನಾದ ಮಾತುಗಳನ್ನು, ಅಬ್ರವೀತ್ ಅಂದ್ರೆ ಹೇಳ್ತಾನು. ಏನು ಹೇಳ್ತಾರೆ ನೋಡ್ರಿ, ಸಂಜಯರು ಹೇಳ್ತಾರಂತೆ, ರಾಜನೇ ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ರಾಜ ದುರ್ಯೋಧನ ತನ್ನ ಗುರುಗಳ ಬಳಿಗೆ ಹೋಗಿ ಏನು ಹೇಳ್ತಾರು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಜಯ ಹೇಳತ್ತಾರ. ಧೃತರಾಷ್ಟ್ರನು ಧೃತರಾಷ್ಟ್ರ ಏನಾಗಿದ್ದ ಅಂದರೆ ಹುಟ್ಟುಕುರುಡನಾಗಿದ್ದ. ದುರದೃಷ್ಟವಶಾತ್ ಇಲ್ಲಿ ಏನಾಗಿತ್ತು, ಮೊದಲನೇ ಎತ್ತರೊಳಗೆ ಏನಾಗಿತ್ತು ಅಂದರೆ ಇಲ್ಲಿ ಧೃತರಾಷ್ಟ್ರ ಆ ಎರಡೂ ಸೈನ್ಯಗಳು ಕುರುಕ್ಷೇತ್ರ ಧರ್ಮಕ್ಷೇತ್ರೊಳಗೆ ಏನು ಮಾಡತ್ತಾರು ಅಂತೇಳಿ ಸಂಜಯನನ್ನು ಕ್ವೆಶನ್ ಮಾಡಿದಾಗ ಸಂಜಯನನು ಏನು ಹೇಳತ್ತಾನಂದ್ರೆ ಉತ್ತರವಾಗಿ, ಅಲ್ಲಿ ಕುರುಕ್ಷೇತ್ರ ಒಳಗೆ ಪಾಂಡವರ ಒಂದು ಸೇನಾ ವ್ಯೂಹವೇನಿತ್ಲ, ಆ ಪಾಂಡವರ ಸೇನಾ ವ್ಯೂಹವನ್ನು ವೀಕ್ಷಣೆ ಮಾಡಿ ರಾಜ ದುರ್ಯೋಧನ ಅಂದರೆ ಇಲ್ಲಿ ಧೃತರಾಷ್ಟ್ರನ ಮೊದಲನೇ ಮಗ ದುರ್ಯೋಧನ ತನ್ನ ಗುರುಗಳ ಬಳಿಗೆ ಹೋಗಿ ಏನು ಕೇಳತ್ತಾರು ಅನ್ನೋದ್ರ ಬಗ್ಗೆ ಸಂಜಯ ಉತ್ತರವಾಗಿ ಅವ್ರು ಹೇಳತ್ತಾರಂತೆ. ಧೃತರಾಷ್ಟ್ರ ಹುಟ್ಟು ಕುರುಡನಾಗಿದ್ದ, ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡನಾಗಿದ್ದ. ಅವನು ಮೊದಲೇ ಹುಟ್ಟು ಕುರುಡ, ಅದಷ್ಟೇ ಅಲ್ಲ ಆಧ್ಯಾತ್ಮಿಕವಾಗಿಯೂ ಅವನು ಕುರುಡನಾಗಿದ್ದ. ಅಂದ್ರೆ ಆಧ್ಯಾತ್ಮಿಕವಾಗಿ ಏನೂ ಗೊತ್ತಿರಕ್ಕಿಲ್ಲ ಅಂತ ಅವನಿಗೆ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ಅಷ್ಟೇ ಅಲ್ಲ, ತಾನಷ್ಟೇ ಕುರುಡ ಅಲ್ಲದೆ ಇರೋದು ಅಲ್ಲ, ಅದ್ರ ಜೊತೆಗೆ ತನ್ನ ಮಕ್ಕಳು ಏನಾಗಿದ್ರು ಅಂದ್ರೆ ಧರ್ಮದ ವಿಷಯದಲ್ಲಿ ಕುರುಡರಾಗಿದ್ರು. ಅಂದ್ರೆ ಅವ್ರಿಗೂ ಧರ್ಮ ಅಂದ್ರೆ ಏನನ್ನೋದು ಗೊತ್ತಿರಕ್ಕಿಲ್ಲ. ಹುಟ್ಟಿದಾಗಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದು ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಹುಟ್ಟಿದಾಗಿಂದಲೂ ಧರ್ಮಿಷ್ಠರಾಗಿರುವಂತಹ ಪಾಂಡವರ ಜೊತೆಗೆ ತನ್ನ ಮಕ್ಕಳು ಏನದಾರಲ್ಲ ಅವರು ಒಪ್ಪಂದ ಮಾಡಿಕೊಳ್ಳೋಕೆ ಎಂದೂ ಸಾಧ್ಯನೇ ಇಲ್ಲ ಅಂಥೇಳಿ ಅವನಿಗೆ ಖಚಿತವಾಗಿ ಗೊತ್ತಿತ್ತು ದುರ್ಯೋಧನಿಗೆ. ಆದರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು. ಯಾತ್ರಾ ಸ್ಥಳದ ಏನು ಪ್ರಭಾವ ಇತ್ತಲ್ಲ ಅದ್ರ ಮೇಲೆ ಅನುಮಾನ ಒಂದು ಸ್ವಲ್ಪ ಇತ್ತಂತ. ಧರ್ಮಿಷ್ಠರಾಗಿರೋರ ಕಡೆನೇ ಧರ್ಮ ನಿಲ್ತೈತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದ್ರೂ ಯಾತ್ರಾ ಸ್ಥಳ ಪವಿತ್ರವಾದ ಸ್ಥಳ ಇರೋದ್ರಿಂದ ನಮಗೇನಾದರೂ ಫಲ ಕೊಡ್ಬೋದು ಅನ್ನೋದು ಅವ್ರಿಗೆ ನಂಬಿಕೆ. ಆದ್ರೆ ಅನುಮಾನನೂ ಇತ್ತು, ಏನಂದ್ರೆ ಯಾತ್ರಾ ಸ್ಥಳ ಅಂದ್ರೆ ಪವಿತ್ರವಾದ ಸ್ಥಳ ಐತಿ, ಯಾರು ಪವಿತ್ರವಾಗಿದ್ದಾರಲ್ಲ ಅವ್ರಿಗೇ ಏನಾಗ್ತೈತಿ ಅಂದರೆ ಇದು ಸಫಲತೆಯನ್ನು ಕೊಡ್ತೈತಿ, ಅವರಿಗೆ ಜಯ ಕೊಡ್ತೈತಿ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತು. ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ರಣರಂಗ ಒಳಗೆ ಏನಾಯಿತು ಅಂತ ಹೇಳಿ ಧೃತರಾಷ್ಟ್ರ ಏನು ಹೆದರಿಕೆಯಿಂದ ಕೇಳತ್ತಿರಲ್ಲ, ಇದನ್ನು ನೋಡಿ ಸಂಜಯನಿಗೆ ಅರ್ಥ ಆಯ್ತಂತೆ. ಯಾಕೆ ಈ ಕ್ವೆಶನ್ ಅನ್ನು ನನಗೆ ಕೇಳತ್ತಾರು, ಯಾಕೆ ಕೇಳತ್ತಾರ ಅಂದ್ರೆ
ಪಾಂಡವರು ಧರ್ಮಿಷ್ಠರಾಗಿದ್ದರು, ಅವ್ರಿಗೆ ಜಯ ಸಿಗ್ತೈತಿ ಅನ್ನೋದು ಖಚಿತವಾಗಿ ಅವ್ನಿಗೆ ಗೊತ್ತಿದ್ರು ತನ್ನ ಮಕ್ಕಳೇ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಆ ಮನಸ್ಸೊಳಗೆ ಏನು ಓಡಾಡತ್ತಿತ್ತಲ್ಲ, ನನ್ನ ಮಕ್ಕಳು ಗೆಲ್ಲಬೇಕು, ಆದ್ರೂ ಇವ್ರು ಧರ್ಮಿಷ್ಠರಾಗಿರೋದರಿಂದ ಧರ್ಮಕ್ಷೇತ್ರ ಕುರುಕ್ಷೇತ್ರ ಏನು ಮಾಡ್ತೈತಿ, ಆ ರಂಗಭೂಮಿ, ಆ ಯುದ್ಧ ಭೂಮಿ ಅವ್ರಿಗೆ ಜಯ ತಂದು ಕೊಡ್ತೈತಿ ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಲಿ ಏನು ನಡೆಯತೈತಿ ಅಂತೇಳಿ ಕುತೂಹಲದಿಂದ ಅವ್ರು ಕೇಳ್ತಿರ್ತಾರಂತ. ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ. ದುರ್ಯೋಧನನು ಪಾಂಡವರ ಸೇನಾಬಲವನ್ನು ವೀಕ್ಷಿಸಿದ ನಂತರ, ಪಾಂಡವರ ಸೇನಾಬಲವನ್ನು ದುರ್ಯೋಧನ ನೋಡಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿದುಕೊಳ್ಳಲು ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ. ಈ ಎಲ್ಲ ಸೈನ್ಯವನ್ನು ನೋಡಿದ ನಂತರ ಅವ್ರು ಏನು ಮಾಡ್ತಾರೆ, ದುರ್ಯೋಧನ ಸೇನಾವ್ಯೂಹವನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ, ಸೈನ್ಯದ ಅಧಿಪತಿಯಾಗಿರುವಂತಹ ದ್ರೋಣಾಚಾರ್ಯರ ಬಳಿಗೆ ಹೋದ್ರು ಅಂಥೇಳಿ ಸಂಜಯ ಧೃತರಾಷ್ಟ್ರರಿಗೆ ಹೇಳತಾರಂತ. ದುರ್ಯೋಧನನು ರಾಜನೆಂದು ಹೇಳಿದ್ದರೂ ಸನ್ನಿವೇಶವು ಗಂಭೀರವಾಗಿದ್ದುದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಗಿತ್ತು. ದುರ್ಯೋಧನ ರಾಜನ್ ಹೌದು, ಅವ್ನು ರಾಜ ಅಂತ ಹೇಳ್ಕೊಂಡಿದ್ರೂ ಸನ್ನಿವೇಶ ಏನಾಗಿತ್ತು ಅಂದರೆ ಬಹಳಷ್ಟು ಗಂಭೀರವಾಗಿತ್ತು. ಅಲ್ಲಿ ಅವರಿಗೆ ಗೊತ್ತಾಗ್ತಿರಂಗಿಲ್ಲ, ದಿಕ್ಕ ತೋರಿಸ್ತಿರಂಗಿಲ್ಲ, ಧರ್ಮದಿಂದ ಇಲ್ಲವೇ ಇಲ್ಲ, ನಮಗೆ ಯಾವ ರೀತಿ ಜಯ ಸಿಗಕ್ಕೆ ಸಾಧ್ಯ ಐತಿ ಅಂತೇಳಿ ಅವ್ರಿಗೆ ಒಳಗೊಳಗೆ ಅಂಜಿಕಿರೋದು ಕಾರಣಕ್ಕಾಗಿ ಸೈನ್ಯಾಧಿಪತಿಗಳ ಬಳಿಗೆ ಅವ್ರು ಹೋಗಬೇಕಾಗ್ತಿತ್ತಂತ. ದ್ರೋಣಾಚಾರ್ಯರ ಬಳಿಗೆ ಎಲ್ಲ ವಿದ್ಯೆಗಳನ್ನು ಬಲ್ಲವರ ಬಳಿಗೆ ಹೋಗ್ತಾರೆ. ಆದುದರಿಂದ ಅವನಿಗೆ ರಾಜಕಾರಣಿಯಾಗುವ ಅರ್ಹತೆಯೂ ಇತ್ತು. ಇಲ್ಲಿ ನೋಡ್ರಿ, ರಾಜನೂ ಇದ್ದ ಮತ್ತು ದುರ್ಯೋಧನ ರಾಜನಂದೇ ಹೇಳಿದ್ರು, ಅಲ್ಲಿ ಅವನಿಗೆ ರಾಜಕಾರಣಿಯಾಗುವ ಅರ್ಹತೆಯೂ ಇತ್ತು. ಯಾರಿಗೆ? ಈ ದುರ್ಯೋಧನ ಇದ್ರಲ್ಲ ಅವ್ರಿಗೆ. ಆದರೆ ದುರ್ಯೋಧನನ ವ್ಯವಹಾರ ಕೌಶಲ್ಯಕ್ಕೆ ಪಾಂಡವರ ಸೇನಾವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ನೋಡ್ರಿ, ಅವನಿಗೆ ರಾಜಕಾರಣಿಯಾಗುವಂತಹ ಒಂದು ಅರ್ಹತೆಯೇ ಇತ್ತು, ಯಾವುದೇ ಭಯ ಇರಲಿಲ್ಲ, ಏನೂ ಇರಲಿಲ್ಲ. ಆದ್ರೂ ಈ ಪಾಂಡವರ ಒಂದು ಸೇನಾವ್ಯೂಹವನ್ನು ನೋಡಿದ ನಂತರ ಅವನಿಗೆ ಆದಂತಹ ಭಯ ಏನಿತ್ತಲ್ಲ, ಒಳಗೊಳಗೆ ಭಯ ಏನು ಉಂಟಾಗತ್ತಿತ್ತು, ಈ ಧರ್ಮಿಷ್ಠರ ಏನದಾರು ಇವರನ್ನು ಸೋಲ್ಸಕ್ಕೆ ನನ್ನ ಕೈಯಿಂದ ಆಗ್ತಿತ್ತು ಇಲ್ಲೋ ಅನ್ನೋ ಒಂದು ಪ್ರಶ್ನೆ ಏನು ತಲೆ ಒಳಗೆ ಮೂಡತ್ತಿತ್ತಲ್ಲ, ಆ ಭಯ ಅವನಿಂದ ಮುಚ್ಚಿಡಾಕನ ಆಗಲಿಲ್ಲಂತ. ಅದಕ್ಕೋಸ್ಕರ ಅವ್ನು ಏನು ಮಾಡ್ತಾನೋ ಅಂದ್ರೆ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಅಲ್ಲಿರುವಂತಹ ಸನ್ನಿವೇಶನ ಹೇಳಿ ಅಲ್ಲಿ ಏನಾಗಬಹುದು, ಅವ್ರಿಗೆಲ್ಲಕ್ಕೆ ಸಾಧ್ಯ ಐತೇನಾ ಅನ್ನೋವಂಥ ಕ್ವೆಶನನ್ನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಕೇಳತ್ತಾರು ಅಂತೇಳಿ ಗುರುಗಳ ಬಳಿಗೆ ಹೋಗಿ ಕೇಳ್ತಾನಂತ. ಎಲ್ಲ ಸೈನ್ಯವನ್ನು ನೋಡಿ ಗಾಬರಿಯಾಗಿ ಅಷ್ಟು ಹೆದರಿಕೆಯೇ ಅವ್ರಿಗೆ ಮೂಡ್ತೈತಂತ. ನೋಡ್ರಿ, ಧರ್ಮಿಷ್ಠರಾಗಿರೋದ್ರಿಂದ ಎಷ್ಟು ನಮಗೆ ಉಪಯೋಗ ಐತಿ ಅಂಥೇಳಿ ಅವ್ರ ಹತ್ರ ಕೃಷ್ಣನ ಸೈನ್ಯವನ್ನು ಕಬಳಿಸ್ಕೊಂಡಿದ್ರು. ಅವರು ಬರೀ ಕೃಷ್ಣನ ಮಾತ್ರ ಯಾರಿಗೆ ಕೊಟ್ಟಿದ್ರು, ಅವರು ಅರ್ಜುನನ ಬಳಿಗೆ ಕೊಟ್ಟಿದ್ರು. ಕೃಷ್ಣನ ಇಡೀ ಸೈನ್ಯವನ್ನು ತಗೊಂಡಿದ್ರು. ಅವ್ರಿಗೆ ಅವ್ರು ಕೆಟ್ಟ ಆಗಿದ್ರು, ಅವ್ರು ಕೌರವರಿದ್ರು, ಕ್ರೌರರ್ಥೇ ಭಾವ ಅವರಲ್ಲಿ ಇದ್ರೂ, ಕ್ರೌರ್ಯ ಪೂರ್ತಿ ತುಂಬಿಕೊಂಡಿದ್ರು, ಅವರು ಧರ್ಮಿಷ್ಠರಾಗಿದ್ದಾರಲ್ಲ ಅನ್ನೋ ಒಂದು ಭಯಾನ ಅವ್ರಿಗೆ ಎಷ್ಟು ಕಾಡಾತಿತ್ತು ಅಂಥೇಳಿ. ಧರ್ಮಿಷ್ಠರಾಗಿರೋದ್ರಿಂದ ಅವ್ರಿಗೆ ಜಯ ಸಿಗ್ತೈತಿ ಅಂಥೇಳಿ ಆ ಕ್ರೌರ್ಯತೆ ಇರುವಂತಹ ಅವ್ರಿಗೂ ಗೊತ್ತಿತ್ತಂತ. ಹಾಗಂದ್ರೆ ನಾವು ಎಷ್ಟು ಧರ್ಮಿಷ್ಠರಿದ್ರೆ ನಾವು ಹೆಂಗೆ ಜಯ ಗಳಿಸ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೋರಿ. ಇಲ್ಲಿ ಏನು ಹೇಳ್ತಾರೋ ಅಂದ್ರೆ ಧರ್ಮಿಷ್ಠರಾಗಿರೋದ್ರಿಂದ ನಮಗೆ ಎಷ್ಟು ಫಲ ಸಿಗ್ತೈತಿ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬೋದು. ಒಂದೇ ವಾಕ್ಯ ಅಲ್ಲ, ಬರೀ ಶ್ಲೋಕ ಅಂದರೆ ಶ್ಲೋಕನೇ ಅಲ್ಲ, ನಾವು ಧರ್ಮರಾಗಿದ್ರೆ ನಮಗೆ ಯಾವ ರೀತಿ ಜಯ ಸಿಗಬಹುದು ಅಂಥೇಳಿ ಎಲ್ಲ ಕಸ್ಕೊಂಡ್ರು ದೇವ್ರನೇ ಅಲ್ಲಿ ಬಂದು ನಿಂತಿದ್ರು ಅವ್ರ ಹತ್ರ. ಉಪದೇಶ ಏನು ಮಾಡತ್ತಿದ್ರಲ್ಲ, ಅವರು ಸಾರಥಿಯಾಗಿ ಅವ್ರಿಗೆ ಮಾರ್ಗದರ್ಶಕರಾಗಿ ಅವ್ರಿಗೆ ಬಂದು ನಿಂತಿದ್ರು. ಹಾಗಾದ್ರೆ ನಾವು ಧರ್ಮಿಷ್ಠರಾಗಿದ್ದರೆ ನಮಗೆ ನಿಲ್ತಾರೋ ಇಲ್ಲೋ ಅನ್ನೋದಕ್ಕಿಂತ ನಮ್ಮನ್ನು ಎದುರಿಸೋಕೆ ಏನು ಬಂದಿರ್ತಾರಲ್ಲ ಅವ್ರ ಒಳಗೆ ತನ್ನಷ್ಟಕ್ಕೆ ತಾನೇ ಏನು ಹುಡ್ತಿರ್ತೈತಿ ಅಂದ್ರೆ, ನಾನು ಇಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ದೀನಿ, ನನಗೆ ಜಯ ಆಗಕ್ಕೆ ಸಾಧ್ಯ ಐತಿ ಅನ್ನೋ ಒಂದು ಕ್ವೆಶನ್ ಅವ್ರ ತಲೆಯೊಳಗೆ ಮೂಡ್ತಿರ್ತೈತಿ. ನಾನು ಇಷ್ಟೆಲ್ಲ ಯಾರು ತಪ್ಪು ಮಾಡಿರ್ತಾರಲ್ಲ ಅವ್ರ ತಲೆಯೊಳಗೆ ಯಾವಾಗಲೂ ಅವ್ರು ಗಿಲ್ಟ್ ಫೀಲ್ ಕಾಡ್ತಾನೆ ಇರ್ತೈತಿ. ನಾವು ಒಳ್ಳೆಯವರಾಗಿದ್ರಂದ್ರೆ ನಾವು ಹೆದರ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಮುಂದೆ ಏನು ಬಂದಿರ್ತಾರಲ್ಲ ನಮ್ಮ ಜೊತೆ ಯುದ್ಧ ಮಾಡೋಕೆ ಅವ್ರು ಹೆದರ್ತಾರೋ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಹೌದು, ಅವರಲ್ಲಿ ಹೆದರ್ತಾರೋ ಅನ್ನೋದನ್ನು ಅವರಿಗೆ ಅವ್ರು ತೋರ್ಸೋಕ್ಕಿಲ್ಲ. ಸೇನಾ ವ್ಯೂಹ ಇತ್ತಲ್ಲ, ಯುದ್ಧ ಮಾಡಿ ತೋರ್ಸೋಕ್ಕಿಲ್ಲ, ಅಲ್ಲಿ ತೋರ್ಸೋಕ್ಕಿಲ್ಲ. ಆದ್ರೂ ಹೆದರಿ ಅವ್ರ ಗುರುಗಳೇ ಬಳಿಗೆ ಓಡಿ ಹೋಗೋಕೆ ಪರಿಸ್ಥಿತಿ ಅಂತ ಅವ್ರಿಗೆ ಬಂತು. ಹಾಗಾದ್ರೆ ನೀವು ಧರ್ಮಿಷ್ಠರಾಗಿದ್ರಿ ಅಂದ್ರೆ ನಿಮ್ಮನ್ನು ಸೋಲ್ಸಾಕ ಕ್ರೌರತೆಯನ್ನು ಏನು ಹೊಂದಿರ್ತಾರಲ್ಲ, ಎಲ್ಲ ಕೆಟ್ಟ ಕರ್ಮಗಳನ್ನು ಮಾಡ್ತಿರ್ತಾರಲ್ಲ, ಅವ್ರು ಎಷ್ಟು ಹೆದರ್ತಿರ್ಬೋದು ಅನ್ನೋದು ನೀವು ನೋಡ್ರಿ. ನಮಗೆ ಅನಿಸ್ತಿರ್ತದೆ ಅವ್ರು ಏನೂ ಹೆದರಾತಿಲ್ಲ, ಅವ್ರಿಗೇನೂ ಆಗತ್ತಿಲ್ಲ, ಅವ್ರು ಚಲೋನ ಅದಾರೋ, ಅವ್ರಿಗೆ ಒಳ್ಳೇದನ ಆಗತ್ತೈತಿ ಅಂಥೇಳಿ. ಇಲ್ಲ, ಅವ್ರ ಒಳಗೆ ಏನಾಗ್ತಿರ್ತೈತೆ ಅನ್ನೋದನ್ನು ನಾವು ನೋಡೋಕ್ಕಾಗಂಗಿಲ್ಲ. ಅವ್ರ ಒಳಗೆ ತನ್ನಷ್ಟಕ್ಕೆ ತಾನು ಅನುಭವಿಸ್ತಿರ್ತಾರೆ.
ಅದನ್ನು ದೇವರನ್ನ ಅವ್ರಿಗೆ ಉತ್ತರವಾಗಿ ಕೊಡ್ತಿರ್ತಾರೆ. ಇಲ್ಲಿ ಧರ್ಮದಿಂದ ನಡೆಯುವುದರಿಂದ ನಮ್ಗೆ ಎಷ್ಟು ಫಲ ಐತಿ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದಂತ. ಗೊತ್ತಾಯ್ತಲ್ಲ? ಮೊದಲನೇ ಶ್ಲೋಕ, ಎರಡನೇ ಶ್ಲೋಕ, ಮೊದಲನೇ ಶ್ಲೋಕ ಮತ್ತು ಎರಡನೇ ಶ್ಲೋಕವನ್ನು ಈ ವಿಡಿಯೋ ಒಳಗೆ ನಾವು ನೋಡ್ಕೊಂಡು ಬಂದ್ವಿ. ಹಾಗಾದರೆ ಈ ಗುರುಗಳ ಬಳಿಗೆ ಹೋದಾಗ ಅಲ್ಲಿ ಮುಂದೆ ಏನಾಯಿತು ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ನೋಡ್ಕೊಂಡು ಹೋಗೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು.